ಹೀಗಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ 136ನೇ ವರ್ಷದಲ್ಲಿ ನಾನು ಭಾಗವಹಿಸಿ ಅವರ ಒಂದು ಆಶೀರ್ವಾದವನ್ನು ಇವತ್ತು ದಿವಸ ಪಡೆದಿರುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಏನಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಸ್ವಾಭಾವಿಕವಾಗಿ ಇದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅದೇ ಆಸಕ್ತಿ ಮಾಡಿದ್ದಾರೆ. ಅವರು ಸಚಿವರಾದಂಥ ಒಂದು ಪ್ರಾಥಮಿಕ ವೆಂಕಟೇಶ್ ಮಿಶ್ರಾ ಮತ್ತು ಸಂಸದೀಯ ಮಂತ್ರಿಗಳಾದಂಥ ಎಚ್ ಕೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ದಿವಸ ಅಧಿವೇಶನ ಆಗ್ತಾ ಇರೋದು ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಚರ್ಚೆಗೆ ಅವಕಾಶ ಕೊಡುವಂಥ ಕೆಲಸ. ಇದೇ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು. ಇದೇ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು. ಏನಾದರೂ ಹಾಗೆ ಅಂತಲ್ಲ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಸಾಧ್ಯ ಇದೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ನೀರಾವರಿ ವಿಚಾರಗಳಿರ್ಬೋದು, ಈ ರೀತಿ ಯಾವುದೇ ವಿಚಾರದಲ್ಲೂ ಸಹ ಅಭಿವೃದ್ಧಿಗೆ ಸಂಬಂಧಿಸಿದಂಥದ್ದು ಚರ್ಚೆಗಳನ್ನೇ ಮಾಡಲಿಕ್ಕೆ ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆ ಮಹಾಸ್ವಾಮಿಗಳ ಜಯಂತಿ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಏನಂದರೆ ಯಡಿಯೂರಪ್ಪ ಅವರು ಮಹಾಮೇಳವ ಮಾಡಿ ಅಧಿವೇಶನ ನಡೆಯಬಾರ್ದು ನೋಡಿ. ಅದು MBSನವ್ರಿಗೆ ನೆಗ್ಲೆಕ್ಟ್ ಮಾಡಿದಷ್ಟು ಒಳ್ಳೆಯದು. ಈಗಾಗಲೇ ಮಹಾಜನ ವರದಿ ಅಂತಿಮ. ಸುಮ್ಮನೆ ಅವರು ರಾಜಕೀಯ ಇದಕ್ಕೆ ಸಲುವಾಗಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಅದಕ್ಕೇನು ಮಾತು ಕೊಡಬೇಕಾಗಿಲ್ಲ. ಬೆಳಗಾವಿ ಇವತ್ತು ದಿವಸ ಅವಿಭಾಜ್ಯ. ಇವರು ಕಿತಾಪತಿ ತೆಗೆದ್ರೆ ನಾಳೆ ಸೊಲ್ಲಾಪುರ ಇರ್ಬೋದು, ಇವತ್ತು ಜತ್ ಇರ್ಬೋದು, ಸಾಂಗ್ಲಿ ಇರ್ಬೋದು, ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಸೇರಬೇಕಾಗ್ತದೆ. ಪದೇ ಪದೇ ಇಲ್ಲಿ ಅವರು ತಮ್ಮ ಅಸ್ತಿತ್ವಕ್ಕೆ ಸಲುವಾಗಿ ಇವತ್ತು ದಿವಸ ಅವರಿಗೆ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಇದೆಲ್ಲ ಮಾಡ್ತಾ ಇರುವಂಥದ್ದು. ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ಏನೂ ಬದಲಾವಣೆ ಆಗೋದಿಲ್ಲ. ಹೇಳಿದೀವಲ್ಲ, ಇವತ್ತು ದಿವಸ ಮಹಾಜನ ವರದಿ ಅಂತಿಮ. ಪ್ರಮುಖವಾಗಿ ಇನ್ನೊಂದು ಕೊನೆಯದಾಗಿ ಏನಂದ್ರೆ ನಾಳೆ ಬಿಜೆಪಿಯವ್ರಿಗೆ ಹೇಳಿ ಕಬ್ಬಿನ ಸಮಸ್ಯೆ ಇರುವಂಥದ್ದು ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡುವಂಥದ್ದು 3,550 ರೂಪಾಯಿ ಫಿಕ್ಸ್ ಮಾಡಿದ್ರು. ಅಂದರೆ ಅವಾಗ ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ವೆಸ್ಟಿಂಗ್ ಹೋಗ್ತದೆ, ಕಟಾವು ಮತ್ತು ಸಾಗಾಣಿಕೆ ಹೋಗ್ತದೆ. ಅದು ಹೋದರೆ ರೈತರಿಗೆ ಕೊಟ್ಟಿದ್ದು ಫಿಕ್ಸ್ ಮಾಡಿದಷ್ಟು FRPದು 2,750 ರೂಪಾಯಿ 2.25ಕ್ಕೆ. ಉಳಿದವರಿಗೆ 2,550 ಬರ್ತದೆ. ಇವರು FRP 3,000 ಪಾಪ ರೈತರು ಮುಕ್ತ ರೈತರಿಗೆ ಒಂದು ದಿವಸ ಗೊತ್ತಿಲ್ಲ. FRP ಅವ್ರು ಫಿಕ್ಸ್ ಮಾಡಿದ್ದು 3,550ರಲ್ಲಿ 800 ರೂಪಾಯಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರೈಚೆಟ್ಗೆ ಹೋಗ್ತದೆ, ಕಟಾವು ಮತ್ತು ಸಾಗಾಣಿಕೆ ಹೋಗ್ತದೆ. ಅಂದರೆ ಇವ್ರು ಫಿಕ್ಸ್ ಮಾಡಿದ ಎಷ್ಟು ರೈತರಿಗೆ 2,750. FRP ಫಿಕ್ಸ್ ಮಾಡೋರು ಅವರೇ. ಸಕ್ಕರೆಗಾಗಿ ಅವ್ರ ದಿವಸ MSP ಫಿಕ್ಸ್ ಮಾಡುವಂಥದ್ದವರೇ 31 ರೂಪಾಯಿ. ಹೀಗಾಗಿ ಎಥನಾಲ್ ಖರೀದಿ ಮಾಡೋರು ಅವರೇ. ಎಲ್ಲ ಅವ್ರ ಜವಾಬ್ದಾರಿ. ಆದರೆ ಮುಗ್ಧ ರೈತರನ್ನ ನಮ್ಮವ್ರದ್ದು ಹೋರಾಟ ಮಾಡೋಕ್ಕೆ ದಾರಿ ತಪ್ಪಿಸೋದ ಕೆಲಸ ಅದು ಈಗ 2,400 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಮೆಕ್ಕೆಜೋಳಕ್ಕೆ. ಕೇಂದ್ರ ಸರ್ಕಾರ ಕೊಡಬೇಕು, ಪ್ರೊಕ್ಯೂರ್ ಮಾಡಬೇಕು. ಇವ್ರು ಏನಾಗಿದೆ, ರೈತರು ಕೂಡ ಅರ್ಥ ಮಾಡ್ಕೋಬೇಕಿದೆ. ರೈತ ಮುಖಂಡರು ಜನರು ಇವತ್ತು ಸಹ ಅರ್ಥ ಮಾಡ್ಕೋಬೇಕು. ಕಬ್ಬಾಗಲಿ ಮೆಕ್ಕೆಜೋಳ ಆಗಲಿ ಇದೆಲ್ಲವೂ ಕೂಡ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ. ಅವ್ರ ವೈಫಲ್ಯ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ವಿಷಯ ನಿಭಾಯಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾರೆ. ಹೋಗಿ ಪ್ರಧಾನಮಂತ್ರಿಗಳು ಮನೆ ಮುಂದೆ ಹೋರಾಟ ಮಾಡಕ್ಕೆ ಹೇಳೋದು ಇದು ಅಸ್ವಸ್ಥತೆ ಇರ್ತದೆ. ನನಗೆ ಇವಾಗೇನು ಅಸತ್ಯ ಇದೆ ನೀವು ತಿಳ್ಕೊಂಡಿದ್ದೀರ ಮಾಧ್ಯಮದವ್ರಿಗೆ. ಯಾರು ಜವಾಬ್ದಾರಿ ಇದು? ಕೇಂದ್ರ ಸರ್ಕಾರ ಜವಾಬ್ದಾರಿ. ಅವ್ರ ಜವಾಬ್ದಾರಿಯನ್ನು ವೈಫಲ್ಯ ಆಗಿ ಉಲ್ಟಾ ನಮ್ಮ ವಿರುದ್ಧ ಹೋರಾಟ ಮಾಡುವಂಥದ್ದು ಎಂಥದ್ದು ಇದು? ಮುಖ್ಯಮಂತ್ರಿಗಳು ಸರಿಯಾಗಿ ಇವತ್ತು ಅವ್ರಿಗೆ ಎಕ್ಸ್ಪೋಸ್ ಮಾಡ್ತಾರೆ.